ಅಂತ ಹೇಳ್ತೀನಿ. ಯಾಕಂದರೆ ಬೆಳಗ್ಗೆ ಒಂದು ಬಸ್ ಸ್ಟ್ಯಾಂಡ್ ರೋಡ್ಗೆ ಹೋಟೆಲ್ ಓಪನ್ ಆಗಿದೆ, ಹೈದರಾಬಾದ್ ಪ್ಯಾರಡೈಸ್ ಅಂತ. ವಸೀರ್ ಸೇಠ್ ತಮಗೆ ಗೊತ್ತಿದೆ, ಅವ್ರದ್ದು ಬಿಲ್ಡಿಂಗ್ ಇದೆ ದೊಡ್ಡದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಅವರು ಬಂದಿದ್ದಾರೆ, ಜೊತೆಗೆ ಬಸವರಾಜ್ ಅಟ್ಟೂರ್ ಅವರು ಇದ್ದಾರೆ, ರಜನೀಶ್ ವಾಲಿ ಅವರು ಇದ್ದಾರೆ, ಎಲ್ಲ ಸುಮಾರು VIPs ಮತ್ತು ಎಲ್ಲ ಬೀದರ್ ಪಬ್ಲಿಕ್ ಇದ್ದಾರೆ. ಇಲ್ಲಿ ಓಪನಿಂಗ್ ಇವತ್ತೇನು ಹೋಟೆಲ್ ಆಗಿದೆ, ಇವ್ರದ್ದು ಸುಮಾರು ಬ್ರಾಂಚಸ್ ಇದೆ. ಈವನ್ ಗುಲ್ಬರ್ಗನಲ್ಲಿ ಇದೆ. ನಾನು ಗುಲ್ಬರ್ಗನಲ್ಲಿ ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದೀನಿ, ಊಟ ಮಾಡಿದ್ದೀನಿ. ಒನ್ ಆಫ್ ದಿ ಬೆಸ್ಟ್ ಫುಡ್ ಅವ್ರು ಇಟ್ಟಿದ್ದಾರೆ. ಬಿರಿಯಾನಿ ಆಗಲಿ, ವೆಜ್ ಆಗಲಿ, ನಾನ್ ವೆಜ್ ಆಗಲಿ, ಆ ಥರ. ನಮ್ಮದು ಪ್ರಾಪರ್ಟರ್ ಓನರ್ ಹರೀಶ್ ಭಾಯಿ ಇದ್ದಾರೆ, ಅವ್ರದ್ದು ಟೀಮ್ ಇದೆ ಜೊತೆಗೆ, ಪೂರ ಇಲ್ಲ. ಯಾಕಂದರೆ ಗುಲ್ಬರ್ಗ ಎಲ್ಲ ಮತ್ತು ಬೇರೆ ಕಡೆ ತುಂಬ ಒಳ್ಳೆ ರೀತಿಯಿಂದ ಮೇಂಟೆನೆನ್ಸ್ ಮಾಡಿದ್ದಾರೆ. ಫಸ್ಟ್ ಪ್ರಿಫರೆನ್ಸ್ ಕ್ಲೀನೆಸ್ ಕೊಟ್ಟಿದ್ದಾರೆ. ಮತ್ತು ಹೋಟೆಲ್ನಲ್ಲಿ ಎಲ್ಲ ಫ್ಯಾಮಿಲೀಸ್ಗೆ ಸಪ್ರೇಟ್ ಮತ್ತು AC ಸಪ್ರೇಟ್, ಆ ಥರ ಬ್ರಾಂಚ್ ಸಪ್ರೇಟ್ ಬ್ರಾಂಚ್ ಮಾಡಿದ್ದಾರೆ. ಮತ್ತು ನಾನು ಬೀದರ್ ಡಿಸ್ಟ್ರಿಕ್ಟ್ ಜನತೆಗೆ ತಾವೆಲ್ಲರೂ ಬಂದು ಒಂದ್ಸಲ ಇಲ್ಲಿಂದ ಟೇಸ್ಟ್ ಮಾಡಬೇಕಂತ ನಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಧನ್ಯವಾದ. ಈ ಹೋಟೆಲಲ್ಲಿ ತಾವು ಬಂದು ದಯಮಾಡಿ ವಿಸಿಟ್ ಮಾಡಿ ಭಾಳಷ್ಟು ರುಚಿಯಾದಂಥ ಊಟ ಆಗಿರ್ಬೋದು ಮತ್ತು ಒಳ್ಳೆ ಸ್ಪೇಷಿಯಸ್ ರೂಮ್ಗಳಾಗಿರ್ಬೋದು, ಕಾನ್ಫರೆನ್ಸ್ ಬ್ಯಾಂಕ್ವೆಟ್ ಹಾಲ್ ಆಗಿರ್ಬೋದು, ಮತ್ತು ಬನ್ ಮಸ್ಕಾ ಚಾಯ್, ಇರಾನಿ ಚಾಯ್ ಬನ್ ಮಸ್ಕಾನು ಕೂಡ ಇಲ್ಲಿ ಸಿಗಲಾಗುತ್ತದೆ. ನಾವೆಲ್ಲರೂ ಈ ಒಂದು ಹೋಟೆಲಿನ ಏನು ಯಾರು ನಡೆಸ್ತಾ ಇದ್ದಾರೆ ಅವರು ಭಾಳ ವೆರೈಟೀಸ್ ಆಗಿ ಇಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಫಂಕ್ಷನ್ ಕೊಡೋ ಬ್ಯಾಂಕ್ವೆಟ್ ಹಾಲ್ ವ್ಯವಸ್ಥೆ ಆಗಿರ್ಬೋದು ಮತ್ತು ರೂಮಿನ ವ್ಯವಸ್ಥೆನೂ ಕೂಡ ಈ ಒಂದು ಹೋಟೆಲಲ್ಲಿದೆ. ಅದಕ್ಕೆ ಬೀದರ್ ಗೇಟ್ವೇ ಹೋಟೆಲ್ಲು ಮತ್ತು ಹೈದರಾಬಾದ್ ಪ್ಯಾರಡೈಸ್ ಬಿರಿಯಾನಿ ಹೋಟೆಲನ್ನು ತಾವೆಲ್ಲರೂ ವಿಸಿಟ್ ಮಾಡಬೇಕು ಮತ್ತು ಇಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ತಾವೆಲ್ಲರೂ ಉಪಯೋಗಿಸಿ ಬೀದರ್ ನಾಗರಿಕೆ ಇದೊಂದು ಬೀದರ್ ಜಿಲ್ಲೆಯಲ್ಲಿ ಇದೊಂದು ನೂತನವಾಗಿ ಒಂದು ಒಳ್ಳೆ ಹೋಟೆಲ್ ಅಂತ ಹೇಳೋದು ಕೂಡ ತಪ್ಪಾಗಲ್ಲ. ಎಲ್ಲರೂ ಕೂಡ ದಯಮಾಡಿ ಈ ಒಂದು ಹೋಟೆಲಿಗೆ ಒಂದ್ಸಲ ತಾವು ಬಂದಾಗ ಗೊತ್ತಾಗುತ್ತದೆ. ಇಲ್ಲಿ ವಿಶೇಷವಾಗಿ ಸ್ಪೆಷಲ್ ಇರಾನಿ ಚಾಯ್ ಮತ್ತು ಬನ್ ಮಸ್ಕಾ ಆ ಥರ ಹೈದರಾಬಾದ್ ಸಿಟಿಯಲ್ಲಿ, ಮೆಟ್ರೋ ಸಿಟಿಯಲ್ಲಿ ಸಿಗುತ್ತದೆ. ಅದೇ ರೀತಿಯಲ್ಲಿ ಅದೇ ಟೇಸ್ಟಿಯಾಗಿ ಫುಡ್ಡು ಇವತ್ತು ಈ ಹೋಟೆಲಲ್ಲಿ ಸಿಗಲಿದೆ. ಅದಕ್ಕೆ ತಾವೆಲ್ಲರೂ ಬಂದು ಆನಂದಿಸಬೇಕು. ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಫ್ಯಾಮಿಲಿಗೂ ಕೂಡ ಸಪ್ರೇಟ್ ಆಗಿ ಸಿಟ್ಟಿಂಗ್ ಹಾಲ್ ಇದೆ.
ಇದೆ ಸರ್. ಸರ್